ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ. ಸಂಚಿಕೆ 53. ಮದುವೆ ಶಾಸ್ತ್ರ ಮುಗಿದು ವಧೂವರರು ಊಟಕ್ಕೆ ಕುಳಿತಿದ್ದರು. ಈಗ ನೀವು ಖ್ಯಾತಿಗೆ ತಿನ್ನಿಸಬೇಕು, ಯುದಿತ್ ಹೇಳಿದಾಗ ಇಬ್ಬರು ಸಂಕೋಚಗೊಂಡರು. ಖ್ಯಾತಿಗೆ ಹೋಳಿಗೆ ಎಂದರೆ ಇಷ್ಟ ಎಂದರಿತವನು ಅದನ್ನೇ ಅವಳಿಗೆ ತಿನ್ನಿಸಿದಾಗ ಅವಳು ಅಚ್ಚರಿಯಿಂದ ಕಣ್ಣರಳಿಸಿದರೆ ಎಲ್ಲರೂ ಓ ಎಂದರು. ನನಗೆ ಹೋಳಿಗೆ ಇಷ್ಟ ಅಂತ ಇವನಿಗೆ ಹೇಗೆ ಗೊತ್ತು? ಮನದಲ್ಲೇ ಅಂದುಕೊಂಡವಳೆ. ಇವನಿಗೆ ಯಾವುದು ಇಷ್ಟ ಅಂತ ನಂಗೆ ಹೇಗೆ ಗೊತ್ತಾಗಬೇಕು? ಅಲ್ಲ, ನಾನ್ಯಾಕೆ ಅವನ ಇಷ್ಟದ ಬಗ್ಗೆ ಯೋಚಿಸಲಿ? ತನಗೆ ತಾನೇ ಪ್ರಶ್ನಿಸಿದವಳು ಅವನಿಗೆ ಲಡ್ಡು ತಿನ್ನಿಸಿದಳು. ಮಮ್ಮಿ, ಪಪ್ಪಂಗೆ ಸ್ವೀಟ್ಸ್ ಜಾಸ್ತಿ ಇಷ್ಟ ಇಲ್ಲ ಎಂದು ಗುಟ್ಟು ಹೇಳುವಂತೆ ಹೇಳಿದಳು ಆಜ್ಞಾ. ಮತ್ತವಳೇ, ಮಮ್ಮಿ, ಪಪ್ಪಂಗೆ ಹಪ್ಪಳ ತಿನ್ನಿಸು ಎಂದಳು. ಅವಳ ಮಾತನ್ನು ನಿರಾಕರಿಸಲು ಮನಸ್ಸಾಗದೆ ಅದ್ರತ್ಗೆ ಹಪ್ಪಳ ತಿನ್ನಿಸಿದಳು. ಅವನು ಅವಳತ್ತ ನೋಡಿ ನಗು ಬೀರಿದರೆ ಅವಳು ಸುಮ್ಮನೆ ತನ್ನ ಪಾಡಿಗೆ ತಾನು ತಿನ್ನತೊಡಗಿದಳು. ಮಮ್ಮಿ, ನನಗೂ ತಿನ್ನಿಸ್ತೀಯಾ? ನನಗೆ ಲಡ್ಡು ಇಷ್ಟ ಮುದ್ದಾಗಿ ಹೇಳಿದ ಆಜ್ಞಾಳ ಮಾತಿಗೆ ನಸು ಬೀರಿದವಳು ಖುಷಿಯಿಂದಲೇ ಅವಳಿಗೂ ತಿನ್ನಿಸಿದಳು. ದೇವು, ನಿನ್ನ ಬ್ರೆಡ್ ಗುಡ್ ಹುಡುಗಿ ಕಣೋ. ಆಜ್ಞಾಳೆಡೆಗಿನ ಖ್ಯಾತಿಯ ಪ್ರೀತಿ ಮಮತೆಯನ್ನು ಕಂಡು ಮೊಮ್ಮಗನ ಕಿವಿಯಲ್ಲಿ ನುಡಿದರು ಶಾಂತದುರ್ಗಾರವರು. ಅವರ ಮಾತಿಗೆ ನಕ್ಕವನು ಎಡಗೈಯಿಂದ ತನ್ನ ಕನ್ನಡಕವನ್ನೊಮ್ಮೆ ಸರಿಪಡಿಸಿಕೊಂಡು ಮಡದಿಯ ಕಡೆಗೆ ನೋಡಿದ. ಅವಳು ಮಗಳ ಜೊತೆ ಹರಡುತ್ತಾ ಊಟ ಮಾಡುತ್ತಿದ್ದಳು. ಖ್ಯಾತಿ ತವರು ಮನೆಯಿಂದ ಗಂಡನ ಮನೆಗೆ ಹೊರಡುವ ಸಮಯ. ಎಲ್ಲರೂ ಬೇಸರದಲ್ಲಿದ್ದರು. ಗೋಪಿನಾಥ್ರವರು ಮಾತ್ರ ಗಂಭೀರವಾಗಿಯೇ ಇದ್ದರು. ತನ್ನ ಮನೆಯನ್ನು ಬಿಟ್ಟು ಹೋಗುತ್ತಿರುವ ಬೇಸರದ ಜೊತೆಗೆ ತಂದೆ ನಿರ್ಲಕ್ಷ್ಯ, ದುಃಖ ತಡೆಯಲಾರದೆ ಆಶಾರವರನ್ನು ತಬ್ಬಿ ಅತ್ತಳವಳು. ಬಂಗಾರಿ, ನಿನ್ನ ಗಂಡ ತುಂಬ ಒಳ್ಳೆಯವನು. ನೀನು ಆ ಮನೆಯಲ್ಲಿ ಸುಖವಾಗಿ ಸಂತೋಷವಾಗಿರ್ತೀಯ ಪುಟ್ಟ. ನಾನು ಆವಾಗವಾಗ ನಿನ್ನ ಮನೆಗೆ ಬಂದು ಹೋಗ್ತೀನಿ. ಅಳ್ಬೇಡ ಪುಟ್ಟ. ನೀನು ಹೀಗೆ ಹತ್ರೆ ಅಲ್ಲಿ ನೋಡು, ನಿನ್ನ ಪುಟಾಣಿ ಕೂಡ ನಿನ್ನ ನೋಡಿ ಅಳ್ತಿದ್ದಾಳೆ ಎಂದರು ಅಳುತ್ತಿರುವ ಆಜ್ಞಾಳನ್ನು ತೋರಿಸಿ. ಪಪ್ಪ, ಮಮ್ಮಿ ಯಾಕೆ ಅಳ್ತಿದ್ದಾರೆ? ಬಿಕ್ಕುತ್ತಲೇ ಕೇಳಿದಳು ಆಜ್ಞಾ. ಪಾಪು, ನೀನು ನಿನ್ನ ಪಪ್ಪ ಮಮ್ಮಿನ ಬಿಟ್ಟು ಬೇರೆ ಮನೆಯಲ್ಲಿ ಇರಲು ಹೇಳಿದರೆ ಇರ್ತೀಯಾ ಎಂದು ಪ್ರಶ್ನಿಸಿದ ಅದ್ರತ್. ನೋ ಪಪ್ಪ, ನಾನು ನಿನ್ನನ್ನು ಮತ್ತು ಮಮ್ಮಿನ ಬಿಟ್ಟು ಎಲ್ಲೂ ಹೋಗಲ್ಲ ಎಂದು ಅವನ ಕೊರಳು ಬಳಸಿದಳು. ನಿಮ್ಮ ಮಮ್ಮಿ ಅವರ ಪಪ್ಪ ಮಮ್ಮಿನ ಬಿಟ್ಟು ನಮ್ಮ ಜೊತೆ ಬರ್ತಿದ್ದಾರಲ್ವಾ, ಅವರು ಇನ್ಮೇಲೆ ಅವರ ಪಪ್ಪ ಮಮ್ಮಿನ ತುಂಬ ಮಿಸ್ ಮಾಡ್ಕೋತಾರೆ, ಅದಕ್ಕೆ ಅಳ್ತಿದ್ದಾರೆ ಎಂದ ಮೃದುವಾಗಿ. ಹೌದಾ ಪಪ್ಪ? ಪಾಪ ಅಲ್ವಾ ಮಮ್ಮಿ ಎಂದಳು. ಹ್ಞೂ ಪಾಪು ಎಂದವ ಖ್ಯಾತಿಯೆಡೆಗೆ ನೋಟ ಹರಿಸಿದ. ಆಜ್ಞಾಳ ಅಳು ಕಂಡು ತನ್ನ ಅಳು ನಿಲ್ಲಿಸಿದವಳು ಅಳುತ್ತಿರುವ ಅದ್ವಿಕ್ನನ್ನು ಸಂತೈಸುತ್ತಿದ್ದಳು. ನನ್ನ ಪುಟ್ಟ ರಾಜ್ಕುಮಾರ ತುಂಬ ಸ್ಟ್ರಾಂಗ್ ಅಲ್ವಾ, ಅಳಬಾರ್ದು. ಆಮೇಲೆಲ್ಲರೂ ನಿನ್ನ ನೋಡಿ ಶೇಮ್ ಶೇಮ್ ಪಪ್ಪಿ ಶೇಮ್ ಅಂತಾರೆ. ಅವನ ಮನವೊಲಿಸುವ ಯತ್ನ ಮಾಡಿದಳು. ತನ್ನ ಕಣ್ಣೊರೆಸಿಕೊಂಡವ ಸುತ್ತಲೂ ನೋಡಿದ. ಎಲ್ಲರ ಗಮನ ಅವನತ್ತಲೇ ಇತ್ತು. ತನ್ನ ಅಮ್ಮನ ಹಿಂದೆ ಹೋಗಿ ನಿಂತ. ಎಲ್ಲರಿಗೂ ಹೋಗಿ ಬರುವೆ ಎಂದು ತಿಳಿಸಿದವಳು ಅದ್ರತ್ನ ಜೊತೆಗೆ ಅವನ ಮನೆಗೆ ಹೊರಟರೆ, ಅಪ್ಪ, ಈ ಸಿಂಡ್ರೆಲ್ಲ ಹೋದ್ಲು, ಹಾಗೆ ಹೋಗ್ತಾ ಇರು, ಮತ್ತೆ ವಾಪಸ್ ಬರಬೇಡ ಎಂದು ಮನದಲ್ಲೇ ಅಂದುಕೊಂಡರು ಶುಭರವರು. ತದನಂತರ ಗೋಪಿನಾಥ್ರವರ ಜೊತೆಗೆ ಎಲ್ಲರೂ ಅವರ ಮನೆಗೆ ಹೋದರು. ಸಹನಾ ಅವ್ಯಯ್ ಜೊತೆ ತನ್ನ ಮನೆಗೆ ಹೊರಟಳು. ಲಕ್ಷ್ಮೀಕಾಂತ ದಂಪತಿಗಳು ಮೊಮ್ಮಗಳು ಗಂಡನ ಮನೆ ಸೇರಿದ ಖುಷಿ ಹಾಗೂ ಇನ್ಮುಂದೆ ಅವಳು ಈ ಮನೆಯಲ್ಲಿರುವುದಿಲ್ಲ ಎಂಬ ದುಃಖದಿಂದ ತಮ್ಮ ಕೋಣೆ ಸೇರಿದರು. ಸ್ತುತಿ ತನ್ನ ಕೋಣೆ ಸೇರಿದವಳು ಅಕ್ಕನನ್ನು ನೆನೆದು ಅಳುವಾಗ ಪ್ರಣೀತಾ ಅವಳನ್ನು ಸಂತೈಸಲು ಯತ್ನಿಸಿದರೆ, ಯುದಿತ್, ನಮ್ಮ ಮದುವೆಯಾಗಿ ನೀನು ನನ್ನ ಜೊತೆ ನಮ್ಮ ಮನೆಗೆ ಬರುವಾಗ ಹೀಗೆ ಅಳಬೇಡ ಎಂದು ಬಿಟ್ಟ. ಅವನ ಮಾತು ಕೇಳಿ ಪ್ರಣೀತಾ ಅಚ್ಚರಿಯಿಂದ ಸ್ತುತಿಯ ಕಡೆಗೆ ನೋಡಿದರೆ ಸ್ತುತಿಗೆ ಮುಜುಗರವಾಗಿತ್ತು. ನೋಡು ಯುದಿತ್, ಸುಮ್ಮನೆ ಏನೇನೋ ಹೇಳಬೇಡ. ನನಗೆ ನೀನಂದರೆ ಇಷ್ಟ ಇಲ್ಲ. ನಾನು ನಿನ್ನನ್ನು ಮದುವೆ ಆಗುವುದಿಲ್ಲ, ಖಡಾಖಂಡಿತವಾಗಿ ನುಡಿದಳು. ಅಣ್ಣ, ಏನು ನೀನು ಸ್ತುತಿ ಜೊತೆಗೂ ಫ್ಲರ್ಟ್ ಮಾಡ್ತಿದ್ದೀಯಾ? ಛೆ ಎಂದಳು ಕೋಪದಿಂದ. ಪ್ರಣಿ, ನಾನೇನು ಫ್ಲರ್ಟ್ ಮಾಡ್ತಿಲ್ಲ.
ಫ್ಲರ್ಟ್ ಮಾಡೋ ಏಜ್ ಕೂಡ ಇದಲ್ಲ. ಇನ್ನು ನಿನ್ನ ಮದುವೆ ಆದ ನಂತರ ನನಗೂ ಮದುವೆ ಮಾಡಿಸ್ತಾರೆ. ಅಪ್ಪ ಅಮ್ಮ ನೋಡೋ ಹುಡುಗಿ ನನ್ನ ಮೇಲೆ ಅನುಮಾನಪಟ್ಟು ಮದುವೆ ಮುರಿದು ಹೋದರೆ ಎಂದವನ ಮಾತಿಗೆ ಏನು ಹೇಳ್ತಿದ್ಯಾ ನೀನು? ಅಪ್ಪ ಅಮ್ಮ ನೋಡಿದ ಹುಡುಗಿ ನಿನ್ನ ಮೇಲೆ ಯಾಕೆ ಅನುಮಾನ ಪಡ್ತಾಳೆ ಎಂದು ಪ್ರಶ್ನಿಸಿದಳು ಪ್ರಣೀತಾ. ನಾನು ಈಗಾಗಲೇ ತುಂಬ ಹುಡುಗಿರ ಜೊತೆ ಫ್ಲರ್ಟ್ ಮಾಡಿದ್ದೀನಿ. ನನ್ನ ಹೆಂಡತಿ ಆಗೋವಳಿಗೆ ಆ ವಿಷಯ ಗೊತ್ತಾದರೆ ನನ್ನ ಮೇಲೆ ಅನುಮಾನ ಪಡ್ತಾಳೆ ಯಾವಾಗಲೂ. ಹಾಗೆ ಒಂದಿನ ಡೈವೋರ್ಸ್ ತಗೊಂಡು ಹೋಗ್ತಾಳೆ. ಅದಕ್ಕೆ ಯಾರನ್ನೋ ಮದುವೆ ಆಗೋ ಬದಲು ಈ ನನ್ನ ಅತ್ತೆ ಮಗಳನ್ನು ಮದುವೆ ಆಗೋಣ ಅಂತ. ಇವಳು ಪ್ರಾಕ್ಟಿಕಲ್ ಆಗಿ ಯೋಚಿಸೋ ಹುಡುಗಿ. ಎಲ್ಲ ಹುಡುಗಿರ ಥರ ಅಳ್ತಾ ಕೂರುವವಳಲ್ಲ, ಸ್ಟ್ರಾಂಗ್ ಗರ್ಲ್. ನೋಡೋಕ್ಕೂ ಕ್ಯೂಟ್ ಆಗಿದ್ದಾಳೆ ಎಂದವ ಅವಳನ್ನು ತನ್ನತ್ತ ಎಳೆದು ಅವಳ ಭುಜ ಬಳಸಿ ನಿಂತವ. ಹೈಟ್ ಕಲರ್ ಕೂಡ ಮ್ಯಾಚ್ ಆಗುತ್ತೆ. ವಿ ಆರ್ ಮೇಡ್ ಫಾರ್ ಈಚ್ ಅದರ್ ಎಂದಾಗ ಪ್ರಣೀತಾಳಿಗೂ ಚಂದದ ಜೋಡಿ ಎಂದನಿಸಿತು. ಆದರೆ ಸ್ತುತಿ ಅನಿರೀಕ್ಷಿತವಾದ ಅವನ ನಡೆಗೆ ಪಿಳಿ ಕಣ್ಣು ಬಿಟ್ಟು ಅವನನ್ನು ನೋಡಿದರೆ, ಹಾಗೆ ನೋಡಬೇಡ ಕ್ಯೂಟಿ, ನಂಗೆ ನಾಚಿಕೆ ಆಗುತ್ತೆ ಎಂದು ಅವಳ ಕೆನ್ನೆ ಹಿಂಡಿ ಅಲ್ಲಿಂದ ಕಾಲ್ಕಿತ್ತಾರೆ. ಅದಕ್ಕೆ ನಿಮ್ಮ ಹಾಗೂ ಅಣ್ಣನ ಜೋಡಿ ಸೂಪರ್ ಎಂದ ಪ್ರಣೀತಾ ಕೂಡ ಜಾಗ ಖಾಲಿ ಮಾಡಿದಳು. ಅವರು ಹೋದ ನಂತರ ಅವಳ ತುಟಿಯಂಚಲಿ ನಗು ಮೂಡಿತು. ಇಬ್ಬರು ಸರಿಯಾಗಿದ್ದಾರೆ ತರ್ಲೆಗಳು ಎಂದುಕೊಂಡಳು. ಯುದಿತ್ ತಾನು ಅಂದುಕೊಂಡಂತೆ ಅವಳ ಬೇಸರವನ್ನು ಮರೆಸುವಲ್ಲಿ ಯಶಸ್ವಿಯಾದ. ಸಹದೇವ್ರವರು ಗೋಪಿನಾಥ್ ರವರ ಜೊತೆ ಮದುವೆ ಕೆಲಸಕ್ಕೆ ಜೊತೆಯಾಗಿದ್ದರಿಂದ ಅವರಿಗೆ ಸುಸ್ತಾಗಿತ್ತು. ಆದುದರಿಂದಲೇ ತಮ್ಮ ಕೋಣೆ ಸೇರಿದವರು ಬೇಗನೆ ನಿದ್ದೆಗೆ ಜಾರಿದರು. ಶುಭಾರವರು ಆಶಾರವರ ಜೊತೆ ಮಾತನಾಡಬೇಕೆಂದು ಅವರನ್ನು ಅರಸಿ ಅಡುಗೆ ಕೋಣೆಗೆ ಬಂದರು. ಆಶಾರವರು ತಲೆನೋವು ಎಂದು ಕಾಫಿ ಮಾಡುತ್ತಿದ್ದರು. ಆಶಾ ಎಂದವರ ದನಿಗೆ ಅವರತ್ತ ತಿರುಗಿದವರು, ನಿಮಗೂ ಕಾಫಿ ಮಾಡ್ಲಾತ್ಗೆ ಎಂದು ಕೇಳಿದರು. ನಂಗೆ ಕಾಫಿ ಬೇಡ, ನಾನು ನಿನ್ನ ಜೊತೆ ಮಾತಾಡಬೇಕು ಎಂದವರೇ, ಆಶಾ ನಿನ್ನ ಅಳಿಯನಿಗೆ ಇದು 2ನೇ ಮದುವೆ ಅಂದೆ. ನೀನು ಚಾಲಾಕಿದ್ಯಾ ಬಿಡು. ನೀನು ಕೂಡ ಮದುವೆಯಾಗಿ ಮಗು ಇರುವವನನ್ನೇ ಮದುವೆ ಆದೆ. ಈಗ ನಿನ್ನ ಸಿಂಡ್ರಲ್ಲಾಗೂ ಅದೇ ದಾರಿ ತೋರಿಸಿದ್ಯಾ. ನಿನ್ನ ಸ್ವಂತ ಮಗಳಿಗೆ ನೀನು ಹೀಗೆ ಮಾಡ್ತಾ ಇರಲಿಲ್ಲ. ಆದರೂ ಆ ಅಹಂಕಾರಿಗೆ ಹಾಗೆ ಆಗಬೇಕು. ಮನದ ಕಹಿಯನ್ನು ಹೊರಹಾಕಿದರು. ಅತ್ತಿಗೆಯ ಮಾತುಗಳು ಆಶಾರವರ ಮನವನ್ನು ಬಹುವಾಗಿ ನೋಯಿಸಿತು. ಶುಭಾರವರಿಗೆ ಖ್ಯಾತಿಯನ್ನು ಕಂಡರೆ ಆಗದು. ಈ ವಿಷಯ ಅವರಿಗೆ ಹೊಸತೇನಲ್ಲ. ಆದರೆ ತನ್ನ ಮೇಲೆ ಈ ರೀತಿ ಆರೋಪ ಮಾಡುತ್ತಾರೆಂದು ನಿರೀಕ್ಷಿಸಿರಲಿಲ್ಲ ಅವರು. ಸೇರೊದ್ದು ಬಲಗಾಲಿಟ್ಟು ಅದ್ರತ್ನ ಮನೆ ಪ್ರವೇಶಿಸಲು ಖ್ಯಾತಿ. ಗೋಡ್ಗೆ ದೀಪ ಹಚ್ಚು ಎಂದ ಶಾಂತಾದುರ್ಗಾರವರ ಮಾತಿಗೆ ಅವರತ್ತ ನೋಡಿದಾಗ, ಮಮ್ಮಿ, ಅಜ್ಜಿ ಇಂಗ್ಲೀಷ್ ಕನ್ನಡ 2 ಮಿಕ್ಸ್ ಮಾಡಿ ಮಾತಾಡ್ತಾರೆ. ನೀವು ದೇವರಿಗೆ ದೀಪ ಹಚ್ಚಬೇಕಂತೆ ಎಂದಳು ಮೇಲುದನಿಯಲ್ಲಿ. ಆಜ್ಞಾಳ ಜೊತೆ ದೇವರ ಕೋಣೆಗೆ ಬಂದವಳು ಮೊದಲು ದೇವರಿಗೆ ದೀಪ ಹಚ್ಚಿ ತದನಂತರ ಆಜ್ಞಾಳ ಕಡೆಗೆ ನೋಡಿದಳು. ಮುದ್ದಾಗಿ ನಗುತ್ತಿದ್ದಳು ಅವಳ ಪುಟಾಣಿ. ನನ್ನ ಜೀವನ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಪುಟಾಣಿ ಮುಖದಲ್ಲಿರುವ ಈ ನಗು ಯಾವಾಗಲೂ ಹೀಗೆ ಇರಲಿ, ಇಷ್ಟೇ ನಾನು ನಿನ್ನಲ್ಲಿ ಕೇಳೋದು ಎಂದು ಮನದಲ್ಲೇ ಪ್ರಾರ್ಥಿಸಿದಳು. ತದನಂತರ ಅಲ್ಲಿಂದ ಹೊರಬಂದವಳಿಗೆ, ನೀನು ಪುಟ್ಟಿ ಜೊತೆ ರೂಮಿಗೆ ಹೋಗಿ ರೆಸ್ಟ್ ಮಾಡಮ್ಮ ಎಂದರು ಪಾರಿಜಾತರವರು. ಸರಿ ಎಂಬಂತೆ ತಲೆಯಾಡಿಸಿದವಳು ಆಜ್ಞಾಳ ಜೊತೆ ಕೋಣೆಯತ್ತ ನಡೆದಳು. ಅದ್ರತ್ ಅವಳನ್ನೇ ನೋಡುತ್ತಿದ್ದ, ಆದರೆ ಅವಳವನ ಕಡೆಗೆ ನೋಡಲಿಲ್ಲ. ನೈಟ್ ಎಷ್ಟು ಬೇಕಾದರೂ ನಿನ್ನ ಬ್ರೆಡ್ಡನ್ನು ನೋಡುವಿಯಂತೆ ಶಾಂತಾದುರ್ಗಾರವರು ಛೇಡಿಸಿದಾಗ, ಅಜ್ಜಿ ನಿಮಗೆ ತಾತನ ನೆನಪಾಗಿರಬೇಕು ಅಲ್ವಾ? ತಾನು ಸಹ ಛೇಡಿಸಿದ ಅದ್ರತ್. ಶಾಂತಾದುರ್ಗಾರವರು ತಮ್ಮ ಪತಿಯ ತುಂಟಾಟ ನೆನೆದು ನಾಚಿದಾಗ, ಅಜ್ಜಿ ನಿಮ್ಮ ಕೆನ್ನೆ ಕೆಂಪಾಗಿದೆ ಎಂದು ನಕ್ಕನವ. ನನಗೆ ಟೈರ್ಡ್ ಆಗಿದೆ ಎಂದವರು ತಮ್ಮ ಕೋಣೆಗೆ ತೆರಳಿದರೆ ಅವರ ಆಂಗ್ಲ ಮಿಶ್ರಿತ ಕನ್ನಡ ಕೇಳಿ ಎಲ್ಲರಿಗೂ ನಗು ಬಂತು. ಮುಂದುವರಿಯುವುದು